ನಮಸ್ಕಾರ. ನಾನು ಶಿವಕುಮಾರ್. ಸೊ, ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವೆಷನ್ಸ್. ಓಕೆ. ಸೊ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಎಕ್ಸರ್ಸೈಸ್ 4.2 ಅದರಲ್ಲಿ ಫಸ್ಟ್ ಕ್ವೆಷನ್. ಫೈಂಡ್ ದ ಫಾಲೋಯಿಂಗ್ ರೂಟ್ಸ್ ಆಫ್ ದ ಫಾಲೋಯಿಂಗ್ ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬೈ ಫ್ಯಾಕ್ಟರೈಸೇಷನ್. ಓಕೆ. ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲವನ್ನು ಕಂಡುಹಿಡಿಯಿರಿ. ಯಾಕೆ ನಾನು ಈ ಚಾಪ್ಟರ್ ಮೇಲೆ ಜಾಸ್ತಿ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ, ರೀಸನ್ ಏನಂತಂದರೆ, ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವು ಮಿಡಲ್ ಟರ್ಮ್ ಆಲ್ರೆಡಿ ಸ್ಪ್ಲಿಟ್ ಮಾಡ್ತಾ ಇದೀವಿ ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ. ಚಾಪ್ಟರ್ 2 ಏನು ಪಾಲಿನಾಮಿಯಲ್ಸ್ ವರ್ಕ್ ಮಾಡ್ತಾ ಇದೀವಲ್ಲ, ಸೇಮ್ ಇದೆ ಸೇಮ್ ಮೆಥಡೆ, ಅದೇ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡೋದೇ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ. ಸೊ ಕ್ವಶನ್ ಸಾಲ್ವ್. ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಈಕ್ವಲ್ ಟು 0. ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ -10 ಬರಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ -3 ಬರಬೇಕು. ಓಕೆ. ಸೊ ನನಗೆ ಮೈನಸ್ ಬರಬೇಕಂತಂದರೆ ಎರಡೇ ಪ್ಯಾರಾಮೀಟರ್ ಇದೆ. ಒಂದು ನಂಬರ್ ಪ್ಲಸ್ಸಲ್ಲಿರಬೇಕು, ಒಂದು ನಂಬರ್ ಮೈನಸಲ್ಲಿರಬೇಕು. ಓಕೆ. ಸೊ ಗ್ರೇಟರ್ ನಂಬರ್ ಯಾವುದಿದೆಯಲ್ಲ ಅದು ಈ ಸಿಂಬಲ್ ಜೊತೆಗೆ ತೊಗೊಂಡೋಗುತ್ತೆ ಮಿಡಲ್ ಟರ್ಮ್ಗೆ. ಓಕೆ. ಸೊ ಜಸ್ಟ್ ಚೆಕ್ ಮಾಡಿ. 2 ಇಂಟು 5 ಪ್ಲಸ್ 2 ಇಂಟು -5 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 5 10. ಓಕೆ. ಸೊ ಇಲ್ಲಿ +2 -5 ಮಾಡಿದಾಗ ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಜೊತೆಗೆ ಹೋಗುತ್ತೆ. ಸೊ 5ಅಲ್ಲಿ 2 ತೆಗೆದ್ರೆ 3 ಉಳಿಯುತ್ತೆ, ಬಟ್ ಗ್ರೇಟರ್ ನಂಬರ್ಸ್. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 2x ಮೈನಸ್ 5 ಪ್ಲಸ್ -10 ಈಕ್ವಲ್ ಟು 0. ಓಕೆ. ಸೊ ಫ್ಯಾಕ್ಟರೈಸೇಷನ್ ಇದೆರಡನ್ನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ. ಸೊ ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್, ಎಕ್ಸ್ -5 ಪ್ಲಸ್ 2 ಕಾಮನ್ನಲ್ಲಿದೆ, ಇಲ್ಲಿ 2 ಇಂಟು 5 ಇದೆ. ಓಕೆ. ಸೊ ಎಕ್ಸ್ -5 ಈಕ್ವಲ್ ಟು 0. ಸೊ ಎಕ್ಸ್ -5 ಒಂದ್ಸಲ, ಎಕ್ಸ್ -5 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಎಕ್ಸ್ -5 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈ -5 ಹೊರಗಡೆ ಬಂದಾಗ ಎಕ್ಸ್ ಈಕ್ವಲ್ ಟು 5, ಈ +2 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು -2. ಸೊ ಇದೇ ನಮ್ಮ ಆನ್ಸರ್. ಪಾಲಿನಾಮಿಯಲ್ಸ್ನಲ್ಲಿ ನಾವು ಇದಕ್ಕೆ ಆಲ್ಫಾ ಮತ್ತು ಬೀಟಾ ಅಂತ ಹೆಸರು ಕೊಟ್ಟು ಕೋಎಫಿಷಿಯೆಂಟ್ಸ್ನ ವೆರಿಫೈ ಮಾಡ್ತೀವಿ. ಇಲ್ಲಿನೂ ನಾವು ಚೆಕ್ ಮಾಡ್ಬೋದು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಸೊ ಆಲ್ಫಾ ವ್ಯಾಲ್ಯೂ 5 ಇದೆ, ಬೀಟಾ ವ್ಯಾಲ್ಯೂ -2 ಇದೆ, ಈಕ್ವಲ್ ಟು ಮೈನಸ್ ಆಫ್ ಮೈನಸ್, ಇದು ಬಿ ವ್ಯಾಲ್ಯೂ -3 ಅಪಾನ್ ಇಲ್ಲಿ 1 ಇದೆ. ಸೊ 1 5 ಪ್ಲಸ್ ಇಂಟು ಮೈನಸ್ -2 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 3. 5 - 2 3 ಈಕ್ವಲ್ ಟು. ಸೊ ಇದು ರಿವಿಷನ್ ಥರ ವರ್ಕ್ ಆಗುತ್ತೆ. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಅಪಾನ್ ಎ. ಸಿ ವ್ಯಾಲ್ಯೂ -10, ಆಲ್ಫಾ ವ್ಯಾಲ್ಯೂ 5 ಇಂಟು -2 ಈಕ್ವಲ್ ಟು -10 ಅಪಾನ್ 1, ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10 ಈಕ್ವಲ್ ಟು -. ಓಕೆ. ಸೊ ಇದೇ ಫ್ಯಾಕ್ಟರೈಸೇಷನ್ ಮೆಥಡ್. ಮೇನ್ ಪೇಪರಲ್ಲಿ ಈ ಚಾಪ್ಟರಿಂದ 6 ಮಾರ್ಕ್ಸ್ ಬರುತ್ತೆ. ವರ್ಡ್ ಕ್ವೆಶನು ಇನ್ವಾಲ್ವ್ ಆಗುತ್ತೆ. LBA ಮಾಡುವಾಗ ನಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಓಕೆ. ಸೊ ಇವಾಗ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಸೊ ಎಕ್ಸಸೈಸ್ ಅದೇ ಸೇಮ್ 4.2, ಬಟ್ ಸೆಕೆಂಡ್ ಮೇನಲ್ಲಿ, ಫಸ್ಟ್ ಮೇನಲ್ಲಿ ಸೆಕೆಂಡ್ ಕ್ವೆಶನ್. ಓಕೆ. ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲವನ್ನು ಕಂಡುಹಿಡಿಯಿರಿ. ಓಕೆ. ಸೊ 2x² ಪ್ಲಸ್ ಎಕ್ಸ್ -6 ಈಕ್ವಲ್ ಟು 0. ಸೊ 2 ಇಂಟು 6 -12
ಜಸ್ಟ್ ಚೆಕ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ನನಗೆ ಮೈನಸ್ ಬರಬೇಕಂತಂದರೆ ಒಂದು ಐಟಮ್ ಇದ್ರ ಜೊತೆ ಪ್ಲಸ್ಸಲ್ಲಿದೆ, ಒಂದು ಐಟಮ್ ಮೈನಸಲ್ಲಿದೆ. ಓಕೆ, ಅದೇ ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ 1 ಬರಬೇಕು. ಯಾಕಂದರೆ ಎಕ್ಸಿದು ಕೋಎಫಿಷಿಯಂಟ್ 1 ಇದೆ, ಪ್ಲಸ್ 1 ಬರಬೇಕು. ಸೊ ಇದು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮಾತ್ರ ಬರುತ್ತೆ. 4 ಇಂಟು 3. ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ 4 3 ಝ 12 ಇಟ್ಟಾಯಿತು. ಇಲ್ಲಿ ಪ್ಲಸ್ 4 ಮೈನಸ್ 3. 4ಅಲ್ಲಿ 3 ಹೋದರೆ 1 ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್. ಸೊ ಈ ಮಿಡಲ್ ಟರ್ಮ್ನ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಈ ಟರ್ಮ್. ಸೊ 2x² ಓಕೆ ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ ಟು 0. ಸೊ ಇಲ್ಲಿ ನಾವು ಮುಂಚೆನೇ ಹೇಳಿದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾವು ಬರ್ಕೊಳ್ಳೋಣ. 2 ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಂಟು 2 ಇಂಟು ಎಕ್ಸ್ ಓಕೆ ಮೈನಸ್ 3 ಇಂಟು ಎಕ್ಸ್ ಮೈನಸ್ 3 ಇಂಟು ಓಕೆ. ಸೊ ಇಲ್ಲಿ 2x ಕಾಮನ್ ಇದೆ, 2x ಕಾಮನ್ ಇದೆ. ಮೈನಸ್ 3 ಮೈನಸ್ 3 ಎರಡೂ ಕಂಬೈನ್ ಆಗಿ ತೊಗೋಬೋದಾ? ಸೊ 2x ಕಾಮನ್, ಎಕ್ಸ್ ಉಳಿಯುತ್ತೆ ಇಲ್ಲಿ, ಎಕ್ಸ್ ಪ್ಲಸ್ ಈ 2 ಇಲ್ಲಿ ಎಕ್ಸ್ ಉಳಿಯಿತು, ಈ 2 ಉಳಿಯಿತು, ಎಕ್ಸ್ ಪ್ಲಸ್ 2. ಸೊ ಮೈನಸ್ನ ಕಾಮನ್ ತೊಗೋತಾ ಇದ್ದೀನಿ, ಮೈನಸ್ 3 ಮೈನಸ್ 3 ಮೈನಸ್ 3 ಹೊರಗಡೆ ಬಂತು, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಒಂದ್ಸಲ 2x ಮೈನಸ್ 3 ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, 2x ಮೈನಸ್ 3 ಈಕ್ವಲ್ ಟು 0. ಸೊ ಈ ಪ್ಲಸ್ 2 ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಎಕ್ಸ್ ಈಕ್ವಲ್ ಟು ಮೈನಸ್ 2. ಸೊ 2x ಈಕ್ವಲ್ ಟು ಈ ಮೈನಸ್ 3 ಈ ಕಡೆ ಬಂದಾಗ ಈಕ್ವಲ್ ಟು ಪ್ಲಸ್ 3. ಏನು ಬರ್ದಿಲ್ಲ ಅಂದರೆ ಪ್ಲಸ್ ಅಂತಾನೆ ಅರ್ಥ. ಎಕ್ಸ್ ಇಸ್ ಈಕ್ವಲ್ ಟು ಈ 2 ಈ ಕಡೆ ಬಂದಾಗ 3 ಅಪಾನ್ ಇದೇ 2. ಸೊ ನೀವು ವರ್ಕ್ ಮಾಡೋದಕ್ಕಂತ ಇದನ್ನು ವೆರಿಫೈ ದ ಕೋಎಫಿಷಿಯನ್ಸ್ ಇದೆಯಲ್ಲ, ವೆರಿಫೈ ದ ಕೋಎಫಿಷಿಯನ್ಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ್ಯಂಡ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಎರಡನ್ನೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇದೇ ಆನ್ಸರ್ ಬರುತ್ತೆ. ಓಕೆ, ಥ್ಯಾಂಕ್ ಯು.